ಅಂಕೋಲಾದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿರೋಧದ ನಡುವೆ ಕಂಪನಿ ಸರ್ವೆ ಕಾರ್ಯ ಮುಂದುವರೆಸಿದೆ. ಈ ಸಂಬಂಧ ವಿವಿಧ ಸಮುದಾಯದ ಮುಖಂಡರು ಸಮಾಲೋಚನೆಯ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಮತ್ತೊಂದು ಹಂತದ ಹೋರಾಟದ ಸುಳಿವು ಕೂಡ ಸಿಕ್ಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆ ಕಿಚ್ಚು. ಸಮಾಲೋಚನಾ ಸಭೆಯಲ್ಲಿ ಭಾರೀ ವಿರೋಧ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ. ಜನರ ವಿರೋಧದ ನಡುವೆ ಜಿಲ್ಲಾಡಳಿತ ನಿಷೇಧ ಜಾರಿ ಮಾಡಿ ಸರ್ವೆಗೆ ಅನುವು ಮಾಡಿಕೊಟ್ಟಿದೆ. ಹೀಗಾಗಿ ಅಂಕೋಲಾದಲ್ಲಿ ವಿವಿಧ ಸಮುದಾಯದ ನಾಗರಿಕರ ಸಮಾಲೋಚನಾ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಭಾರೀ ವಿರೋಧವೇ ವ್ಯಕ್ತವಾಗಿದೆ. ಭವಿಷ್ಯದಲ್ಲಿ ವಾಣಿಜ್ಯ ಬಂದರು ಯೋಜನೆಯಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಯೋಜನೆಗೆ ಅನುಮೋದನೆ ಸಿಗುವ ಮುನ್ನವೇ ಜೆಎಸ್ಡಬ್ಲ್ಯೂ ಕಂಪನಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಅಭಿವೃದ್ಧಿ ಯೋಜನೆ ಆಗ್ತದೆ ಅಂದರೆ ಅದರಲ್ಲಿ ನಮ್ಮ ವಿರೋಧ ಇಲ್ಲ. ಆದರೆ ನೂರಾರು ಮೀನುಗಾರರ ಸಮಾಧಿ ಮೇಲೆ ಅಭಿವೃದ್ಧಿ ಮಾಡ್ತಾರೆ, ಆ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಅವರ ಅಭಿಪ್ರಾಯ ಏನಿದೆ? ಜೆಎಸ್ಡಬ್ಲ್ಯೂ ಅವರು ಕೆಲಸವನ್ನು ಸ್ವಂತ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದಿಂದ ಯಾವುದೇ ಅಧಿಸೂಚನೆಗಳಿಲ್ಲದೆ ಜಾಗವನ್ನು ಪ್ರೊಕ್ಯೂರ್ ಮಾಡಿದ್ದಾರೆ. ಆ ಜಾಗ ಪ್ರೊಕ್ಯೂರ್ ಮಾಡಬೇಕು ಅನುಸರಿಸದ ಮಾನದಂಡಗಳು ಸರಿ ಇಲ್ಲ ನೋಡಿ. ಈಗಾಗಲೇ ಸರ್ವೆಗೆ ವಿರೋಧಿಸಿದ್ರೂ ಕೂಡ ಸಂಬಂಧಪಟ್ಟವರು ಕ್ಯಾರೆ ಎಂದಿಲ್ಲ. ಹೀಗಾಗಿ ಹೊಸದಾಗಿ ಹೋರಾಟ ಸಮಿತಿ ರಚಿಸಿ ಹೋರಾಟ ನಡೆಸುವ ತೀರ್ಮಾನ ಕೂಡ ಕೈಗೊಂಡ್ರು. ತಕ್ಷಣ ಕಂಪನಿ ಸರ್ವೆ ಕಾರ್ಯವನ್ನ ಸ್ಥಗಿತಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಗುಡುಗಿದ್ರು. ನಾವು ಸರ್ವೆ ನಿಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸರ್ವೆ ನಿಲ್ಲಿಸ್ತೇವೆ. ಯಾವ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ಆಗಲು ಸರ್ಕಾರ ಆಗಲು ಏನಾದರೂ ನಮ್ಮ ಮೀನುಗಾರರ ಮೇಲೆ ಏನು ಪ್ರದಕ್ಷಿಣೆ ಇದು ಮಾಡಲಿಕ್ಕೆ ಬಂದರೆ ನಾವು ಕೂಡ ನಮ್ಮ ಶಕ್ತಿ ಬಲ ಪ್ರದಕ್ಷಿಣೆ ನಾವು ಕೂಡ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ಮಾಡ್ತೇವೆ. ಸಭೆಯಲ್ಲಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕ ಸತೀಶ್ ಸೈಲ್ ಅವರನ್ನ ಘೋಷಿಸಲಾಗಿದೆ. ಹೋರಾಟಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಸತೀಶ್ ಸೈಲ್ ಕೂಡ ಘೋಷಿಸಿದ್ದಾರೆ. ಒಟ್ಟಾರೆ ಮತ್ತೊಂದು ಹಂತದ ಹೋರಾಟಕ್ಕೆ ಈ ಸಭೆಯಲ್ಲಿ ಸೂಚನೆ ಸಿಕ್ಕಂತಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿರೋಧದ ನಡುವೆ ಕಂಪನಿ ಸರ್ವೆ ಕಾರ್ಯ ಮುಂದುವರೆಸಿದೆ. ಈ ಸಂಬಂಧ ವಿವಿಧ ಸಮುದಾಯದ ಮುಖಂಡರು ಸಮಾಲೋಚನೆಯ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಮತ್ತೊಂದು ಹಂತದ ಹೋರಾಟದ ಸುಳಿವು ಕೂಡ ಸಿಕ್ಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆ ಕಿಚ್ಚು. ಸಮಾಲೋಚನಾ ಸಭೆಯಲ್ಲಿ ಭಾರೀ ವಿರೋಧ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ. ಜನರ ವಿರೋಧದ ನಡುವೆ ಜಿಲ್ಲಾಡಳಿತ ನಿಷೇಧ ಜಾರಿ ಮಾಡಿ ಸರ್ವೆಗೆ ಅನುವು ಮಾಡಿಕೊಟ್ಟಿದೆ. ಹೀಗಾಗಿ ಅಂಕೋಲಾದಲ್ಲಿ ವಿವಿಧ ಸಮುದಾಯದ ನಾಗರಿಕರ ಸಮಾಲೋಚನಾ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಭಾರೀ ವಿರೋಧವೇ ವ್ಯಕ್ತವಾಗಿದೆ. ಭವಿಷ್ಯದಲ್ಲಿ ವಾಣಿಜ್ಯ ಬಂದರು ಯೋಜನೆಯಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಯೋಜನೆಗೆ ಅನುಮೋದನೆ ಸಿಗುವ ಮುನ್ನವೇ ಜೆಎಸ್ಡಬ್ಲ್ಯೂ ಕಂಪನಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಅಭಿವೃದ್ಧಿ ಯೋಜನೆ ಆಗ್ತದೆ ಅಂದರೆ ಅದರಲ್ಲಿ ನಮ್ಮ ವಿರೋಧ ಇಲ್ಲ. ಆದರೆ ನೂರಾರು ಮೀನುಗಾರರ ಸಮಾಧಿ ಮೇಲೆ ಅಭಿವೃದ್ಧಿ ಮಾಡ್ತಾರೆ, ಆ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಅವರ ಅಭಿಪ್ರಾಯ ಏನಿದೆ? ಜೆಎಸ್ಡಬ್ಲ್ಯೂ ಅವರು ಕೆಲಸವನ್ನು ಸ್ವಂತ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದಿಂದ ಯಾವುದೇ ಅಧಿಸೂಚನೆಗಳಿಲ್ಲದೆ ಜಾಗವನ್ನು ಪ್ರೊಕ್ಯೂರ್ ಮಾಡಿದ್ದಾರೆ. ಆ ಜಾಗ ಪ್ರೊಕ್ಯೂರ್ ಮಾಡಬೇಕು ಅನುಸರಿಸದ ಮಾನದಂಡಗಳು ಸರಿ ಇಲ್ಲ ನೋಡಿ. ಈಗಾಗಲೇ ಸರ್ವೆಗೆ ವಿರೋಧಿಸಿದ್ರೂ ಕೂಡ ಸಂಬಂಧಪಟ್ಟವರು ಕ್ಯಾರೆ ಎಂದಿಲ್ಲ. ಹೀಗಾಗಿ ಹೊಸದಾಗಿ ಹೋರಾಟ ಸಮಿತಿ ರಚಿಸಿ ಹೋರಾಟ ನಡೆಸುವ ತೀರ್ಮಾನ ಕೂಡ ಕೈಗೊಂಡ್ರು. ತಕ್ಷಣ ಕಂಪನಿ ಸರ್ವೆ ಕಾರ್ಯವನ್ನ ಸ್ಥಗಿತಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಗುಡುಗಿದ್ರು. ನಾವು ಸರ್ವೆ ನಿಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸರ್ವೆ ನಿಲ್ಲಿಸ್ತೇವೆ. ಯಾವ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ಆಗಲು ಸರ್ಕಾರ ಆಗಲು ಏನಾದರೂ ನಮ್ಮ ಮೀನುಗಾರರ ಮೇಲೆ ಏನು ಪ್ರದಕ್ಷಿಣೆ ಇದು ಮಾಡಲಿಕ್ಕೆ ಬಂದರೆ ನಾವು ಕೂಡ ನಮ್ಮ ಶಕ್ತಿ ಬಲ ಪ್ರದಕ್ಷಿಣೆ ನಾವು ಕೂಡ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ಮಾಡ್ತೇವೆ.
ಸಭೆಯಲ್ಲಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕ ಸತೀಶ್ ಸೈಲ್ ಅವರನ್ನ ಘೋಷಿಸಲಾಗಿದೆ. ಹೋರಾಟಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಸತೀಶ್ ಸೈಲ್ ಕೂಡ ಘೋಷಿಸಿದ್ದಾರೆ. ಒಟ್ಟಾರೆ ಮತ್ತೊಂದು ಹಂತದ ಹೋರಾಟಕ್ಕೆ ಈ ಸಭೆಯಲ್ಲಿ ಸೂಚನೆ ಸಿಕ್ಕಂತಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲಾದಲ್ಲಿ ಗ್ರೀನ್ ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ವಿರೋಧದ ನಡುವೆ ಕಂಪನಿ ಸರ್ವೆ ಕಾರ್ಯ ಮುಂದುವರೆಸಿದೆ. ಈ ಸಂಬಂಧ ವಿವಿಧ ಸಮುದಾಯದ ಮುಖಂಡರು ಸಮಾಲೋಚನೆಯ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಮತ್ತೊಂದು ಹಂತದ ಹೋರಾಟದ ಸುಳಿವು ಕೂಡ ಸಿಕ್ಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆ ಕಿಚ್ಚು. ಸಮಾಲೋಚನಾ ಸಭೆಯಲ್ಲಿ ಭಾರೀ ವಿರೋಧ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಗ್ರೀನ್ಫೀಲ್ಡ್ ವಾಣಿಜ್ಯ ಬಂದರು ಯೋಜನೆಗೆ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ. ಜನರ ವಿರೋಧದ ನಡುವೆ ಜಿಲ್ಲಾಡಳಿತ ನಿಷೇಧ ಜಾರಿ ಮಾಡಿ ಸರ್ವೆಗೆ ಅನುವು ಮಾಡಿಕೊಟ್ಟಿದೆ. ಹೀಗಾಗಿ ಅಂಕೋಲಾದಲ್ಲಿ ವಿವಿಧ ಸಮುದಾಯದ ನಾಗರಿಕರ ಸಮಾಲೋಚನಾ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಭಾರೀ ವಿರೋಧವೇ ವ್ಯಕ್ತವಾಗಿದೆ. ಭವಿಷ್ಯದಲ್ಲಿ ವಾಣಿಜ್ಯ ಬಂದರು ಯೋಜನೆಯಿಂದ ಉಂಟಾಗುವ ಅನಾಹುತಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಯೋಜನೆಗೆ ಅನುಮೋದನೆ ಸಿಗುವ ಮುನ್ನವೇ JSW ಕಂಪನಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಅಭಿವೃದ್ಧಿ ಯೋಜನೆ ಆಗ್ತದೆ ಅಂದರೆ ಅದರಲ್ಲಿ ನಮ್ಮ ವಿರೋಧ ಇಲ್ಲ. ಆದರೆ ನೂರಾರು ಮೀನುಗಾರರ ಸಮಾಧಿ ಮೇಲೆ ಅಭಿವೃದ್ಧಿ ಮಾಡ್ತಾರೆ, ಆ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಅವರ ಅಭಿಪ್ರಾಯ ಏನಿದೆ? JSW ಅವರು ಕೆಲಸವನ್ನು ಸ್ವಂತ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದಿಂದ ಯಾವುದೇ ಅಧಿಸೂಚನೆಗಳಿಲ್ಲದೆ ಜಾಗವನ್ನು ಪ್ರೊಕ್ಯೂರ್ ಮಾಡಿದ್ದಾರೆ. ಆ ಜಾಗ ಪ್ರೊಕ್ಯೂರ್ ಮಾಡಬೇಕು ಅನುಸರಿಸದ ಮಾನದಂಡಗಳು ಸರಿ ಇಲ್ಲ ನೋಡಿ. ಈಗಾಗಲೇ ಸರ್ವೆಗೆ ವಿರೋಧಿಸಿದ್ರೂ ಕೂಡ ಸಂಬಂಧಪಟ್ಟವರು ಕ್ಯಾರೆ ಎಂದಿಲ್ಲ. ಹೀಗಾಗಿ ಹೊಸದಾಗಿ ಹೋರಾಟ ಸಮಿತಿ ರಚಿಸಿ ಹೋರಾಟ ನಡೆಸುವ ತೀರ್ಮಾನ ಕೂಡ ಕೈಗೊಂಡ್ರು. ತಕ್ಷಣ ಕಂಪನಿ ಸರ್ವೆ ಕಾರ್ಯವನ್ನ ಸ್ಥಗಿತಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಗುಡುಗಿದ್ರು. ನಾವು ಸರ್ವೆ ನಿಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಸರ್ವೆ ನಿಲ್ಲಿಸ್ತೇವೆ. ಯಾವ ರೀತಿಯಲ್ಲೂ ಕೂಡ ಜಿಲ್ಲಾಡಳಿತ ಆಗಲು ಸರ್ಕಾರ ಆಗಲು ಏನಾದರೂ ನಮ್ಮ ಮೀನುಗಾರರ ಮೇಲೆ ಏನು ಪ್ರದಕ್ಷಿಣೆ ಇದು ಮಾಡಲಿಕ್ಕೆ ಬಂದರೆ ನಾವು ಕೂಡ ನಮ್ಮ ಶಕ್ತಿ ಬಲ ಪ್ರದಕ್ಷಿಣೆ ನಾವು ಕೂಡ ಮಾಡುವಂಥ ಪರಿಸ್ಥಿತಿ ಬಂದರೆ ನಾವು ಮಾಡ್ತೇವೆ. ಸಭೆಯಲ್ಲಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕ ಸತೀಶ್ ಸೈಲ್ ಅವರನ್ನ ಘೋಷಿಸಲಾಗಿದೆ. ಹೋರಾಟಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಸತೀಶ್ ಸೈಲ್ ಕೂಡ ಘೋಷಿಸಿದ್ದಾರೆ. ಒಟ್ಟಾರೆ ಮತ್ತೊಂದು ಹಂತದ ಹೋರಾಟಕ್ಕೆ ಈ ಸಭೆಯಲ್ಲಿ ಸೂಚನೆ ಸಿಕ್ಕಂತಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.